ನಮಸ್ಕಾರ ಕರ್ನಾಟಕ, ನಮಸ್ಕಾರ ಗೆಳೆಯರೆ. ನಮ್ಮ ನಾಡು, ನಮ್ಮ ಸಂಸ್ಕೃತಿ, ನಮ್ಮ ಮುಖ್ಯವಾಗಿ ಊಟ, ಈ ಮೂರನ್ನ ಒಂದೇ ಕಡೆ ತರೋದು ಅಂದ್ರೆ ಅದು ಬರೀ ಹಬ್ಬ ಅಲ್ಲ, ಅದೊಂದು ಸುಸಂಸ್ಕೃತವಾದ ದೊಡ್ಡ ಹಬ್ಬ. ಇಂಥ ಒಂದು ಹಬ್ಬನೇ MTR ಕರುನಾಡ ಸ್ವಾದ. ಕರ್ನಾಟಕದ ಪ್ರತಿ 16 ಕಿಲೋಮೀಟರ್ಗೆ ಭಾಷೆ ಬದಲಾಗುತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ರುಚಿ ಮಾತ್ರ ಖಂಡಿತ ಬದಲಾಗುತ್ತೆ. ಉತ್ತರ ಕರ್ನಾಟಕದ ಆ ಖಾರ ರೊಟ್ಟಿ, ಎಣ್ಣೆಕಾಯಿ ಇರಲಿ ಅಥವಾ ಕರಾವಳಿಯ ಈ ಘಮಘಮಿಸುವ ಅಡಿಗೆ ಇರಲಿ, ಎಲ್ಲವನ್ನ ನಮ್ಮ ಅಡುಗೆ ಮನೆಗೆ ತಂದಿರುವುದು MTR. MTR ಅಂದ್ರೆ ಬರೀ ಬ್ರ್ಯಾಂಡ್ ಅಲ್ಲ, ಅದು ನಮ್ಮ ಮನೆ ಮಾತು. ಯಾಕಂದ್ರೆ ದಶಕಗಳಿಂದ ನಮ್ಮ ಅಜ್ಜಿಯರ ಕೈಯಿಂದ ನಾವು ನೋಡಿರುವಂತ ರುಚಿಗಳ ಮಸಾಲೆ ಪದಾರ್ಥಗಳನ್ನ ನಾವು ಇವತ್ತು ನೋಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಮುಖ್ಯ ಕಾರಣನೇ MTR. ಆ ಒಂದು ರುಚಿಯನ್ನ ತಂದಿರುವಂತ ಒಂದು ಕಾರ್ಯಕ್ರಮನೇ ಈಗಿನ ಕರುನಾಡ ಸ್ವಾದ. ನೋಡಿ ಇಲ್ಲಿನ ವೈಭವ. ಈ ಕರುನಾಡ ಸ್ವಾದದ ಸೆಲೆಬ್ರೇಷನ್ ನಲ್ಲಿ ಬರೀ ಅಡುಗೆ ಮಾತ್ರವಲ್ಲ, ನಮ್ಮ ಕಲೆ ಮತ್ತು ಸಾಹಿತ್ಯದ ಮಿಲನವೂ ಇದೆ. ಇಲ್ಲಿಗೆ ಬಂದಿರೋ ಪ್ರತಿಯೊಬ್ಬರ ಮುಖದಲ್ಲೂ ಆ ತೃಪ್ತಿ ಕಾಣುತ್ತಿದೆ. And great to have you here for yet another edition of MTR Karunadu Swada. This is really the celebration of our land, Karnataka, and the diversity of cuisine, the flavors, the ingredients that actually Karnataka uniquely has. This year, this is our, I think, 6th edition. We started way back in 2017. And we have been doing this regularly since then, MTR Karunadu Swada. In this year's edition, a special focus has been given to the unique ingredients that come from all 6 parts of Karnataka. ಇವತ್ತು ನಾವು ಕರುನಾಡು ಸ್ವಾದ ಅಂತೇಳಿ ಮಾಡ್ತಾ ಇದ್ದೀವಿ. MTR ಈ ಥರದ್ದು ಕರುನಾಡು ಹಬ್ಬನ ಸುಮಾರು 2017 ಸ್ಟಾರ್ಟ್ ಮಾಡಿ ಈಗ ಆಲ್ರೆಡಿ 6 ಈ ಥರದ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಇದ್ರ ವಿಶೇಷ ಏನು ಅಂತ ಹೇಳಿದ್ರೆ, ಈ ಬ್ರ್ಯಾಂಡ್ ಕರ್ನಾಟಕದಲ್ಲೇ ಹುಟ್ಟಿರೋದ್ರಿಂದ, ಈ ಬ್ರ್ಯಾಂಡು ಕನ್ನಡದ ಒಂದು ಮಣ್ಣಿಂದ ಬಂದಿರೋದ್ರಿಂದ, ಕನ್ನಡ ಎಲ್ಲೆಲ್ಲಿ ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ಲೈಕ್ ಉತ್ತರ ಕನ್ನಡ ಇರ್ಬೋದು ಅಥವಾ ಉತ್ತರ ಕರ್ನಾಟಕ ಇರ್ಬೋದು, ಮತ್ತು ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕ ಪರ್ಟಿಕ್ಯುಲರ್ ಆಗಿ, ಮತ್ತು ಸೌತ್ಗೆ ಬಂದರೆ ನೀವು ದಕ್ಷಿಣ ಕನ್ನಡ, ಉಡುಪಿ, ಕೊಡಗು ಭಾಗದ್ದು ಮತ್ತು ಮೈಸೂರು ಭಾಗದ್ದು, ಇಲ್ಲಿ ಫೇಮಸ್ ಆಗಿರ್ತಕ್ಕಂಥ ಡಿಶ್ಗಳು ಅಂದರೆ ಅಲ್ಲಿ ಏನು ಖಾದ್ಯಗಳಿದೆ ಅವನ್ನ ನಾವು ಇಲ್ಲಿ ಎಲ್ರಿಗೂ ಒಂದು ಸೂರಿನಡಿ ಕೊಡಬೇಕು ಅಂತೇಳಿ ಈ ಹೋಮ್ ಕುಕ್ನ ಕರೆಸಿ ಅವ್ರ ಕೈಲಿ ತಯಾರು ಮಾಡಿಸಿ ಎಲ್ರಿಗೂ ನಾವು ಇಲ್ಲಿ ವ್ಯವಸ್ಥೆ ಮಾಡಿ ಅದನ್ನ ಸವಿಯೋದಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ನಮ್ಗೆ ಬಿಸಿ ಬೇಳೆ ಬಾತ್ ಅಂದ್ರೆ ಎಲ್ಲರಿಗೂ ಇಷ್ಟ. ಎಷ್ಟೇ ಹೋಟೆಲ್ ನಲ್ಲಿ ತಿಂದ್ರು MTR ಮಸಾಲೆ ಹಾಕಿ ಮಾಡಿದ ಅಡುಗೆ ಮನೆ ಯಾವುದೂ ಸರಿಸಾಟಿ ಅಲ್ಲ. ಇವತ್ತು ನಾವು ಬರೀ ಮಸಾಲೆ ಬಗ್ಗೆ ಮಾತಾಡ್ತಾ ಇಲ್ಲ. ಮೈಸೂರಿನಿಂದ ಮಂಗಳೂರವರೆಗೆ, ಬೆಳಗಾವಿಯಿಂದ ಬೆಂಗಳೂರವರೆಗೆ ಇರುವಂತ ಮಣ್ಣಿನ ರುಚಿಯನ್ನ ಹೇಗಿದೆ ಅಂತ ನೀವು ನೋಡ್ಬೇಕಾ? ಬನ್ನಿ ಈ ವಿಡಿಯೋದಲ್ಲಿ ಆ ರುಚಿಯ ಸ್ವಾದ ಹೇಗಿದೆ ಅಂತ ನೋಡೋಣ. ಇವತ್ತು ಈ ಸಂಭ್ರಮದಲ್ಲಿ ಒಂದು ಸ್ಪೆಷಲ್ ಡಿಶ್ ರೆಡಿ ಇದೆ. MTR ವಾಂಗಿಬಾತ್ ಪೌಡರ್ ಬಳಸಿ ಅಪ್ಪಟ ಮಲೆನಾಡು ಶೈಲಿಯ ವಾಂಗಿಬಾತ್. ಈ ಘಮ ನೋಡಿ ಇಡೀ ಏರಿಯಾ ಕಂಪು ಬೀಳ್ತಿದೆ. ಕರುನಾಡಿನ ರುಚಿ ಕಡಲಷ್ಟೇ ದೊಡ್ಡದು. ಈ ರುಚಿಯನ್ನ ನಿಮ್ಮ ಮನೆಯಲ್ಲೂ ಸಂಭ್ರಮಿಸಿ. ನೀವು ಈ ಸಲ ಹಬ್ಬಕ್ಕೆ ಯಾವ MTR ಪ್ರಾಡಕ್ಟ್ ಬಳಸಿ ಅಡಿಗೆ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನೀವು ಕೂಡ ಈ ಒಂದು ರುಚಿಯನ್ನ ಸವಿಯಬಹುದು. ಹಾಗಾಗಿ MTR ಪ್ರಾಡಕ್ಟ್ಗಳನ್ನ ನಿಮ್ಮ ಮನೆಯಲ್ಲೂ ಒಂದ್ಸಲಿ ಉಪಯೋಗಿಸಿ. ಸಾಕಷ್ಟು ರುಚಿ, ಸಾಕಷ್ಟು ಸ್ವಾದ ನೀವು ಕೂಡ ಅನುಭವಿಸಬಹುದು. ಮುಂದಿನ ಹಬ್ಬಕ್ಕೆ ನೀವ್ಯಾವ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ, ನೀವ್ಯಾವ ಸಿಹಿಯನ್ನ ನೀವು ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಅಷ್ಟೇ ಅಲ್ಲದೆ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ.